ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ, ನಾನು ನಿಮಗೆ ತಪ್ಪಲು ಉಳ್ಳಾಗಡ್ಡಿಯಿಂದ ಪರಾಟ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಪ್ರಿಂಗ್ ಆನಿಯನ್ ಪರಾಟ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿರಿ. ಮೊದಲಿಗೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ ಹಾಕಿ ಚಿಲ್ಲಿ ಪೇಸ್ಟ್ ಮಾಡಿಕೊಳ್ಳಬೇಕು. ಇಲ್ಲಿ ನಾನು 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಬೇಕಾಗುವಂಥ ಸಾಮಗ್ರಿಗಳು: ಈರುಳ್ಳಿ ಹೂವನ್ನು ಚೆನ್ನಾಗಿ ಸಣ್ಣಗೆ ಕಟ್ ಮಾಡಬೇಕು. ಈರುಳ್ಳಿ, ಬೀಟ್ರೂಟ್, ಕ್ಯಾರೆಟ್, ಸೌತೆಕಾಯಿ ಸಣ್ಣಗೆ ತುರ್ಕೋಬೇಕು. ಇಲ್ಲಿ ಎಳ್ಳು, ಹಸಿ ಖಾರದ ಪೇಸ್ಟು, 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು ತೆಗೆದುಕೊಳ್ಳಬೇಕು ಫ್ರೆಂಡ್ಸ್. ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಕೆನೆ, ಹಾಲಿನ ಕೆನೆ ತೆಗೆದುಕೊಳ್ಳಬೇಕು. ತುರಿದುಕೊಂಡಿರುವ ಎಲ್ಲ ತರಕಾರಿಯನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಗೋಧಿ ಹಿಟ್ಟಿಗೆ ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ಇದಕ್ಕೆ ಸ್ಪ್ರಿಂಗ್ ಆನಿಯನನ್ನು ಜಾಸ್ತಿ ತೆಗೆದುಕೊಳ್ಳಿರಿ ಫ್ರೆಂಡ್ಸ್, ಅಂದರೆ ಈ ಪರಾಟ ತುಂಬ ಚೆನ್ನಾಗಿರುತ್ತದೆ. ಸಣ್ಣಗೆ ಕಟ್ ಮಾಡಿ ಹಾಕಿ. ಇಲ್ಲಿ ನಾನು ಕರಿ ಎಳ್ಳನ್ನು ತೆಗೆದುಕೊಂಡಿದ್ದೇನೆ. 2 ಸ್ಪೂನ್ ಕರಿ ಎಳ್ಳು ಹಾಕಿಕೊಳ್ಳಬೇಕು. ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹಾಕಿಕೊಳ್ಳಬೇಕು. ಎಲ್ಲ 2 ಸ್ಪೂನ್ನಷ್ಟು ಕೆನೆ, ಹಾಲಿನ ಕೆನೆಯನ್ನು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ಹಾಲಿನ ಕೆನೆ ಹಾಕುವುದರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತದೆ. ಎಲ್ಲ ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಬೇಕು ಫ್ರೆಂಡ್ಸ್. 1 ಚಿಟಿಕೆ ಅರಿಶಿನ ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಬೇಕು. ನೀರು ನೋಡಿಕೊಂಡು ಹಾಕಿರಿ ಫ್ರೆಂಡ್ಸ್. ಸೌತೆಕಾಯಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದರಿಂದ ನೀರು ಬಿಡುತ್ತದೆ ಮತ್ತು ಈರುಳ್ಳಿಯಲ್ಲೂ ನೀರು ಬಿಡುತ್ತದೆ. ನೀರನ್ನು ನೋಡಿಕೊಂಡು ಹಾಕಿ ನಾದಿಕೊಳ್ಳಿರಿ ಫ್ರೆಂಡ್ಸ್. ಈ ರೀತಿ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ತರಕಾರಿ ಎಲ್ಲ ಚೆನ್ನಾಗಿ ಹೊಂದೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಾಡಿ ಸ್ವಲ್ಪ ಗಟ್ಟಿಯಾಗಿ ನಾದಿಕೊಳ್ಳಿರಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ಈ ರೀತಿ ಹಿಟ್ಟು ನಾದಿ ಇಟ್ಟಿದ್ದೇನೆ. ಬನ್ನಿ ಪರಾಟ ಮಾಡೋಣ. ನಿಮ್ಮ ಕಡೆ ಟೈಮ್ ಇದ್ದರೆ 1 ಗಂಟೆ ಮುಂಚೆನೇ ಮಾಡಿ ಇಡಿ. ಇಲ್ಲ ನನ್ನ ಕಡೆ ಟೈಮ್ ಇಲ್ಲ ಅಂದ್ರೆ 10 ರಿಂದ 15 ನಿಮಿಷ ಹಿಟ್ಟು ನಾದಿ ಇಟ್ಕೊಳ್ಳಿ. ಈ ರೀತಿ ಒಂದು ಚಿಕ್ಕ ಉಂಡೆ ತೆಗೆದುಕೊಂಡು ಈ ರೀತಿ ಫೋಲ್ಡ್ ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟು ಹಚ್ಚಿ ಫೋಲ್ಡ್ ಮಾಡಬೇಕು. ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅಕ್ಕಿ ಹಿಟ್ಟು ಹಚ್ಚಿ ಲಟ್ಟಿಸೋದರಿಂದ ಪರಾಟ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತವೆ ಅಂತ ಈ ರೀತಿ ಲಟ್ಟಿಸ್ಕೊಳ್ಳಬೇಕು. ನಿಮಗೆ ದಪ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಲಟ್ಟಿಸ್ಕೊಳ್ಳಿರಿ. ಮತ್ತು ಚಿಕ್ಕದು ದೊಡ್ಡದು ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ಇಲ್ಲಿ ನಾನು ಮೀಡಿಯಮ್ ಸೈಜ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಚಪಾತಿ ಹೇಗೆ ಲಟ್ಟಿಸಿಕೊಳ್ಳಿರಿ. ನೋಡಿ, ನಾನು ಇಷ್ಟು ದೊಡ್ಡದು ಮಾಡಿದ್ದೇನೆ. ಚಪಾತಿಯಷ್ಟು ದೊಡ್ಡದು ಪರಾಟ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ನೀವು ಚಿಕ್ಕ ಚಿಕ್ಕದನ್ನು ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ರೀತಿ ತೆಗೆದು ತವೆಗೆ ಹಾಕಿ 2 ಬದಿಯಲ್ಲೂ ಚೆನ್ನಾಗಿ ಬೇಯಿಸ್ಕೊಳ್ಳಿರಿ. ಈ ಪರಾಟ ಸಾಫ್ಟಾಗೇ ಇರಬೇಕು ಫ್ರೆಂಡ್ಸ್. ಬಿರುಸಾಗಿ ಬೇಯಿಸಬೇಡಿ, ಸಾಫ್ಟಾಗೇ ಬೇಯಿಸ್ಕೊಳ್ಳಿ. ನೋಡಿ, ಇಷ್ಟು ಪರಾಟ ರೆಡಿ ಆದವು. ಈಗ ಈರುಳ್ಳಿ ಹೂವಿನ ಪರಾಟ ರೆಡಿ ಆಯಿತು. ಇದನ್ನು ಸೇಜ್ವಾನ್ ಚಟ್ನಿ ಜೊತೆನೂ ತಿನ್ಬೋದು, ಇಲ್ಲ ಶೇಂಗಾ ಚಟ್ನಿ ತುಪ್ಪನ ಹಚ್ಕೊಂಡು ತಿನ್ಬೋದು, ಇಲ್ಲ ಮೊಸರ ಶೇಂಗಾ ಚಟ್ನಿ ಹಚ್ಕೊಂಡು ತಿನ್ಬೋದು ಫ್ರೆಂಡ್ಸ್. ನಿಮಗೆ ಹೇಗೆ ಇಷ್ಟನೋ ಹಾಗೆ ತಿನ್ನಿರಿ. ನಮ್ಮ ಈರುಳ್ಳಿ ಹೂವಿನ ಪರಾಟ ರೆಡಿ ಆಯಿತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗುತ್ತೇನೆ ಫ್ರೆಂಡ್ಸ್. ಧನ್ಯವಾದಗಳು.